ಹಾಯ್ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಕೈಂಡ್ಸ್ ಆಫ್ ಟ್ಯಾಕ್ಸೇಷನ್ ಬಗ್ಗೆ ಚರ್ಚೆ ಮಾಡೋಣ. ತೆರಿಗೆಯ ಪ್ರಕಾರಗಳನ್ನು, ಅದರಲ್ಲಿ ಮುಖ್ಯವಾಗಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು, ಅದರ ಲಕ್ಷಣಗಳೇನು, ಅದರ ಅನುಕೂಲ ಅನಾನುಕೂಲಗಳನ್ನು ಚರ್ಚೆ ಮಾಡೋಣ. ಲಾಸ್ಟ್ ಚಾಪ್ಟರ್ನಲ್ಲಿ ಅಥವಾ ಲಾಸ್ಟ್ ಸೆಷನ್ನಲ್ಲಿ ನಾವು ನೇರ ತೆರಿಗೆಯ ಅರ್ಥ, ಅದರ ಲಕ್ಷಣಗಳು, ಅದರ ಅನುಕೂಲ ಅನಾನುಕೂಲಗಳನ್ನು ಚರ್ಚೆ ಮಾಡಿದ್ವಿ. ಇವತ್ತು ಇಂಡೈರೆಕ್ಟ್ ಟ್ಯಾಕ್ಸ್ನ ಅರ್ಥವನ್ನು ನೋಡೋಣ. ವಿದ್ಯಾರ್ಥಿಗಳೇ, ತೆರಿಗೆಯ ಆಘಾತ ಒಬ್ಬರ ಮೇಲೆ, ಭಾರ ಇನ್ನೊಬ್ಬರ ಮೇಲೆ. ಉಳಿಯುವ ತೆರಿಗೆಯನ್ನು ಪರೋಕ್ಷ ಅಥವಾ ಅಪ್ರತ್ಯಕ್ಷ ತೆರಿಗೆ ಎನ್ನಲಾಗುತ್ತದೆ. ಅಂದರೆ indirect tax is a tax that can be passed on to another individual or entity that we call indirect tax. In indirect tax is generally imposed on suppliers or manufacturers who pass it on to the final consumers. ಈ ತೆರಿಗೆಗಳನ್ನು ಪಾವತಿಸುವವರು ಒಬ್ಬರಾದರೆ ಭಾರ ಅಥವಾ ಹೊರೆ ಹೊರುವವರು ಮತ್ತೊಬ್ಬರಾಗಿರುತ್ತಾರೆ. ಇಲ್ಲಿ ಯಾರು ಪಾವತಿಸ್ತಾರೆ? ಸಪ್ಲೈಯರ್ಸ್ ಆರ್ ಮ್ಯಾನುಫ್ಯಾಕ್ಚರರ್ಸ್. ಇಲ್ಲಿ ಭಾರ ಹೊರುವವರು ಯಾರು? ಕನ್ಸ್ಯೂಮರ್ಸ್ ಆಗಿರುತ್ತಾರೆ. ಪರೋಕ್ಷ ತೆರಿಗೆಗಳಲ್ಲಿ ತೆರಿಗೆ ಭಾರ ಅಥವಾ ಹೊರೆಯನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ವರ್ಗಾಯಿಸುವುದು ಸಾಧ್ಯವಿರುತ್ತದೆ. ನಾವು ನೋಡಿದ್ವಿ, ಸಪ್ಲೈಯರಿಂದ ಕನ್ಸ್ಯೂಮರ್ಗೆ ತೆರಿಗೆ ಭಾರವನ್ನು ವರ್ಗಾಯಿಸಲು ಸಾಧ್ಯವಿದೆ. ಈ ತೆರಿಗೆಗಳ ವಿಷಯದಲ್ಲಿ ತೆರಿಗೆದಾರರು ಮತ್ತು ಸರ್ಕಾರದ ನಡುವೆ ಪರೋಕ್ಷ ಸಂಬಂಧವಿರುತ್ತದೆ. ಇಲ್ಲಿ ಯಾರು ತೆರಿಗೆಯನ್ನು ತುಂಬಿರ್ತಾರಲ್ಲ, ಅಲ್ಟಿಮೇಟಾಗಿ ಯಾರು ಹೊರೆಯನ್ನು ಹೊತ್ಕೊಂಡು, ಯಾರು ಬರ್ಡನನ್ನು ಹೊತ್ಕೊಂಡು ತೆರಿಗೆಯನ್ನು ತುಂಬಿರ್ತಾರಲ್ಲ, ಅವರು ಸರ್ಕಾರಕ್ಕೆ ನೇರವಾಗಿ ಸಂಬಂಧಕ್ಕೆ ಬರುವುದಿಲ್ಲ. ಇಲ್ಲಿ ನೇರವಾಗಿ ಸಂಬಂಧಕ್ಕೆ ಬರುವವರು ಸಪ್ಲೈಯರ್ಸ್. ಯಾರು? ಸಪ್ಲೈಯರ್ಸ್, ಮ್ಯಾನುಫ್ಯಾಕ್ಚರರ್ಸ್. ಅವರು ತೆರಿಗೆಯನ್ನು ಕನ್ಸ್ಯೂಮರ್ ಮೇಲೆ ಏನು ಮಾಡಿರ್ತಾರೆ? ಶಿಫ್ಟ್ ಮಾಡಿರ್ತಾರೆ, ವರ್ಗಾಯಿಸಿರ್ತಾರೆ. ಅಂಥವರು ಏನಾಗಿರ್ತಾರೆ? ಇಲ್ಲಿ ಸರ್ಕಾರದ ಜೊತೆ ನೇರವಾಗಿ ಸಂಪರ್ಕದಲ್ಲಿರ್ತಾರೆ. ಯಾರು ತೆರಿಗೆ ನಿಜವಾಗಿ ತುಂಬಿರ್ತಾರೆ ಅವರು ಸರ್ಕಾರದ ಜೊತೆ ನೇರವಾಗಿ ಸಂಪರ್ಕಕ್ಕೆ ಇರುವುದಿಲ್ಲ. ಹೀಗೆ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುವ ತೆರಿಗೆ ಪರೋಕ್ಷ ತೆರಿಗೆ. ಒಂದೇ ಮಾತನ್ನು ಹೇಳಬೇಕಂದ್ರೆ GST ಅಂತೀವಲ್ಲ, ಗೂಡ್ಸ್ ಆ್ಯಂಡ್ ಸರ್ವಿಸ್ ತೆರಿಗೆ. ಇವುಗಳು ಏನಂತೀವಿ? ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಸ್ಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಇಂಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಹಲವಾರು ಪ್ರಕಾರದ ತೆರಿಗೆಗಳು ಬರ್ತವೆ. ಈಗ ಅವುಗಳನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಥವಾ GST ಅಂತ ಕರಿತೀವಿ. ಸೊ ಈ ಇಂಡೈರೆಕ್ಟ್ ಟ್ಯಾಕ್ಸನ್ನು ಯಾರು ಕಲೆಕ್ಟ್ ಮಾಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡ್ತಾರೆ ಮತ್ತು ಸ್ಟೇಟ್ ಗೌರ್ಮೆಂಟು ಕಲೆಕ್ಟ್ ಮಾಡ್ತದೆ. ಮೇನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಈ ತೆರಿಗೆಗಳನ್ನು ಕಲೆಕ್ಟ್ ಮಾಡ್ತದೆ. ಉದಾಹರಣೆಗೆ ನಾನು ಹೇಳಿದೆ GST ಅಂತ ಹೇಳಿದ್ವಿ. ಆದರೆ 2017 ಜುಲೈ 1ಕ್ಕೆ ಅದು ಜಾರಿಗೆ ಬಂತು. ಅದಕ್ಕಿಂತ ಮುಂಚೆ ಹಲವಾರು ತೆರಿಗೆಗಳು ಇದ್ದು, ಆ ಹಲವಾರು ತೆರಿಗೆಗಳನ್ನು ಈಗ ಒಂದು ತೆರಿಗೆಯಲ್ಲಿ ಅದನ್ನು ಮರ್ಜ್ ಮಾಡಿದ್ದಾರೆ. ಮೊದಲಿಗೆ ಹಲವಾರು ಥರದ ತೆರಿಗೆಗಳು ಇದ್ದಲ್ಲ, ಅದರಲ್ಲಿ ಒಂದು ಸರ್ವಿಸ್ ಟ್ಯಾಕ್ಸ್ ಇತ್ತು. ಸೇವೆಗಳನ್ನು ಸರ್ಕಾರ ಕೊಡ್ತಿತ್ತಲ್ಲ, ಹಲವಾರು ಥರದ ಸೇವೆಗಳ ಮೇಲೆ ಸರ್ಕಾರ ವಿಧಿಸುವ ತೆರಿಗೆಗೆ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತೀವಿ. ಅದೇ ಥರ ಎಕ್ಸಸೈಸ್ ಡ್ಯೂಟಿ, ಸರ್ಕಾರ ಅಥವಾ ದೇಶದಲ್ಲಿ ಉತ್ಪಾದನೆ ಆಗುವ ಸರಕುಗಳ ಮೇಲೆ ವಿಧಿಸಲಾಗುವ ತೆರಿಗೆಗೆ ಎಕ್ಸಸೈಸ್ ಡ್ಯೂಟಿ ಅಂತ ಕರಿತೀವಿ. ಅದೇ ಥರ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ಸರಕುಗಳನ್ನು ಉತ್ಪಾದನೆ ನಂತರ ಅವುಗಳನ್ನು ಮಾರಾಟದ ವೇಳೆಯಲ್ಲಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಾಗ ವಿಧಿಸಲಾಗುವ ತೆರಿಗೆಗೆ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಕರಿತೀವಿ. ಇಲ್ಲಿ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ನಲ್ಲಿ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಅಂತ ಇರ್ತದೆ, ಸ್ಟೇಟ್ ಸೇಲ್ಸ್ ಟ್ಯಾಕ್ಸ್ ಅಂತ ಇರ್ತದೆ. ಸೊ ಹೀಗೆ ಎರಡು ಪ್ರಕಾರದ ತೆರಿಗೆಗಳನ್ನು ನಾವು, ಆಮೇಲೆ ಇನ್ನೊಂದು ಇಂಟಿಗ್ರೇಟೆಡ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸು ಕೂಡ ಇರ್ತದೆ. ಮೂರನೇದು ಆಯಿತು. ನಾಲ್ಕನೇದು ವಿದ್ಯಾರ್ಥಿಗಳೇ ಕಸ್ಟಮ್ ಡ್ಯೂಟಿ. ಕೆಲವೊಂದು ಸರಕುಗಳನ್ನು ಭಾರತ ಆಮದುಗಳು ಮಾಡ್ಕೋತದೆ. ಅಂಥ ಆಮದುಗಳ ಮೇಲೆ ವಿಧಿಸಲಾಗುವ ತೆರಿಗೆಗಳಿಗೆ ನಾವೇನಂತೀವಿ? ಕಸ್ಟಮ್ ಡ್ಯೂಟಿ ಅಂತ, ಆಮದು ಸುಂಕಗಳು ಅಂತ ಕರಿತೀವಿ. ಕೆಲವೊಂದು ಸರಕುಗಳನ್ನು ಭಾರತ ಕೂಡ ರಫ್ತು ಮಾಡ್ತದೆ, ಅವುಗಳ ಮೇಲೆ ವಿಧಿಸುವ ತೆರಿಗೆಗೆ ರಫ್ತು ಸುಂಕಗಳು ಅಂತ ಕರಿತೀವಿ. ಸೊ ಇವುಗಳು ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಉದಾಹರಣೆಗಳು. ಅದೇ ಥರ ಸ್ಟ್ಯಾಂಪ್ ಡ್ಯೂಟಿ ಕೂಡ, ಅಂದರೆ ಆಸ್ತಿ ಪಾಸ್ತಿಗಳನ್ನು ಖರೀದಿ ಮಾಡುವಾಗ ಅವುಗಳ ಮೇಲೆ ವಿಧಿಸಲಾಗುವ ತೆರಿಗೆಗೆ ಸ್ಟ್ಯಾಂಪ್ ಡ್ಯೂಟಿ ಅಂತ ಕರಿತೀವಿ. ಆರನೇದು ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್.
ಸಿನಿಮಾಗಳ ಮೇಲೆ, ಮೂವಿ ಅಂತೀವಲ್ಲ, ಮೂವಿಗಳ ಮೇಲೆ, ಗೇಮ್ಸ್ಗಳ ಮೇಲೆ, ಅಮ್ಯೂಸ್ಮೆಂಟ್ ಪಾರ್ಕ್ಸ್ಗಳ ಮೇಲೆ, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗಳ ಮೇಲೆ ವಿಧಿಸುವ ತೆರಿಗೆಗಳಿಗೆ ನಾವೇನಂತೀವಿ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಕರಿತೀವಿ. ಅದೇ ಥರ ಷೇರು ಮಾರ್ಕೆಟ್ನಲ್ಲಿ ಷೇರುಗಳನ್ನು ಕೊಳ್ಳುವುದು, ಮಾರುವುದು ಇವುಗಳ ಮೇಲೆ ವಿಧಿಸಲಾಗುವ ತೆರಿಗೆಗೆ ಏನಂತೀವಿ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಇವು ಪರೋಕ್ಷ ತೆರಿಗೆಗಳಿಗೆ ಉದಾಹರಣೆಗಳು ವಿದ್ಯಾರ್ಥಿಗಳು. ಈಗ ಪರೋಕ್ಷ ತೆರಿಗೆಯ ಕೆಲವೊಂದು ಲಕ್ಷಣಗಳನ್ನು ನಾವು ನೋಡೋಣ ಒಂದೊಂದಾಗಿ. ಇಲ್ಲಿ ಟ್ಯಾಕ್ಸ್ ಲಯಬಿಲಿಟಿ, ಯಾರ ಮೇಲೆ ಟ್ಯಾಕ್ಸ್ ಹೊರೆ ಇರ್ತದೆ ಅನ್ನುವಂಥದ್ದು. ಇಲ್ಲಿ ಸರ್ವಿಸ್ ಪ್ರೊವೈಡರ್ ಆರ್ ಸೆಲ್ಲರ್ ಪೇಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಟು ದಿ ಗೌರ್ಮೆಂಟ್ ಆ್ಯಂಡ್ ದಿ ಲಯಬಿಲಿಟಿ ಈಸ್ ಟ್ರಾನ್ಸ್ಫರ್ ಟು ದಿ ಕನ್ಸ್ಯೂಮರ್. ಇಲ್ಲಿ ಹೊರೆ ಕನ್ಸ್ಯೂಮರ್ ಮೇಲೆ ಇರ್ತದೆ, ಆದರೆ ಸರ್ಕಾರಕ್ಕೆ ತೆರಿಗೆ ಯಾರು ತುಂಬಿರ್ತಾರೆ? ಮಾರಾಟಗಾರ ಅಥವಾ ಉತ್ಪಾದನಕಾರ ತುಂಬಿರ್ತಾನೆ. ಎರಡನೇ ಪಾಯಿಂಟ್ ವಿದ್ಯಾರ್ಥಿಗಳು, ಎರಡನೇ ಲಕ್ಷಣ ಇದ್ರದ್ದು ಪೇಮೆಂಟ್ ಆಫ್ ಟ್ಯಾಕ್ಸ್. ಇಲ್ಲಿ ಸೆಲ್ಲರ್ ಏನು ಮಾಡ್ತಾನೆ? ಪೇಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಟು ದಿ ಗೌರ್ಮೆಂಟ್. ಸರ್ಕಾರಕ್ಕೆ ಸೆಲ್ಲರ್ ಇಂಡೈರೆಕ್ಟ್ ಟ್ಯಾಕ್ಸನ್ನು ತುಂಬ್ತಾನೆ. ಮತ್ತು ಈ ಟ್ಯಾಕ್ಸನ್ನು ಸೆಲ್ಲರ್ ಏನು ಮಾಡ್ತಾರೆ? ಉತ್ಪಾದನಕಾರ ಏನು ಮಾಡ್ತಾನೆ? ವರ್ಗಾವಣೆ ಮಾಡ್ತಾನೆ. ಯಾರ ಮೇಲೆ? ಅನುಭೋಗಿಗಳ ಮೇಲೆ. ಮೂರನೇ ಪಾಯಿಂಟ್ ವಿದ್ಯಾರ್ಥಿಗಳು, ಇದರ ನೇಚರ್ ಹೆಂಗಿರ್ತದೆ? ಇಂಡೈರೆಕ್ಟ್ ಟ್ಯಾಕ್ಸ್ ವೇರ್ ಇನಿಷಿಯಲಿ ರಿಗ್ರೆಸಿವ್ ಇನ್ ನೇಚರ್. ಹೆಂಗಿದು ಇಂಡೈರೆಕ್ಟ್ ಟ್ಯಾಕ್ಸ್ ಹೆಂಗಿರ್ತವೆ? ಮುಖ್ಯವಾಗಿ ಇವು ರಿಗ್ರೆಸಿವ್ ಆಗಿರ್ತವೆ. ರಿಗ್ರೆಸಿವ್ ಅಂದರೆ ವಿದ್ಯಾರ್ಥಿಗಳೇ, ಇವು ಪ್ರತಿಗಾಮಿಯಿಂದ ಕೂಡಿರ್ತವೆ. ಇವುಗಳ ನೇಚರ್ ಹೆಂಗಿರ್ತವೆ? ಪ್ರತಿಗಾಮಿ ಅಂದರೆ ಒಂದು ನಿರ್ದಿಷ್ಟ ಸರಕಿನ ಮೇಲೆ ಒಂದೇ ದರದ ತೆರಿಗೆಯನ್ನು ವಿಧಿಸಲಾಗುತ್ತದೆ ಅಂತ ಅದನ್ನು ಕರೀತಾರೆ. ಅಂದರೆ ಒಂದು ವಸ್ತುವಿನ ಮೇಲೆ ವಿಧಿಸುವ ತೆರಿಗೆಗಳು ಎಲ್ಲ ಅದೇ ಥರ, ಒಂದು ವಸ್ತು ಈಗ 100 ರೂಪಾಯಿ ವಿಧಿಸಿದ್ದಾರೆ ಅಂದರೆ ಹಲವಾರು ವಸ್ತುಗಳ ಮೇಲೆ ಒಂದೇ ಥರದ ತೆರಿಗೆಯನ್ನು ವಿಧಿಸುವುದು. ಅಂದರೆ ಬಡವರು ಅನುಭೋಗಿಸುವ ಸರಕುಗಳ ಮೇಲೇನೂ 100 ರೂಪಾಯಿನ ತೆರಿಗೆ ಹಾಕುವುದು, ಶ್ರೀಮಂತರು ಅನುಭೋಗಿಸುವ ಸರಕುಗಳ ಮೇಲೇನೂ 100 ರೂಪಾಯಿ ತೆರಿಗೆಯನ್ನು ಹಾಕಿದರೆ ಇಲ್ಲಿ ಬಡವರಿಗೆ ಆ ತೆರಿಗೆ ಹೊರೆ ಆಗುತ್ತದೆ, ಶ್ರೀಮಂತರಿಗೆ ಯಾವುದೇ ಥರದ ಹೊರೆ ಆಗೋದಿಲ್ಲ. ಶ್ರೀಮಂತರ ಆದಾಯ ಹೆಚ್ಚು ಇದ್ದೂ ಕೂಡ ಅವರಿಗೆ ಕಡಿಮೆ ತೆರಿಗೆಯನ್ನು ವಿಧಿಸಿದರೆ ಇದಕ್ಕೇನಂತೀವಿ? ರಿಗ್ರೆಸಿವ್ ಟ್ಯಾಕ್ಸ್ ಅಂತ ಕರಿತೀವಿ. ನಾಲ್ಕನೇ ಪಾಯಿಂಟ್ ವಿದ್ಯಾರ್ಥಿಗಳು, ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಇಂಡೈರೆಕ್ಟ್ ಟ್ಯಾಕ್ಸ್ ಆರ್ ಜನರಲಿ ಗ್ರೋತ್ ಓರಿಯೆಂಟೆಡ್ ಕನ್ಸಿಡರಿಂಗ್ ದಿ ಫ್ಯಾಕ್ಟ್ ದ್ಯಾಟ್ ದೇ ಆರ್ ಎನ್ಕರೇಜ್ ಕನ್ಸ್ಯೂಮರ್ಸ್ ಟು ಸೇವ್ ಆ್ಯಂಡ್ ಇನ್ವೆಸ್ಟ್. ಇವು ಇಂಡೈರೆಕ್ಟ್ ಟ್ಯಾಕ್ಸ್ ಹೇಗಿದೆ? ಅನುಭೋಗಿಗಳಿಗೆ ಹೊರೆ ಆದರೂ ಕೂಡ ಗೊತ್ತಾಗಲ್ಲ, ಆದರೆ ಇವು ಜನರಲ್ ಹೆಂಗದಾವ ಅಂದರೆ ಗ್ರೋತ್ ಓರಿಯೆಂಟೆಡ್ ಇದೆ. ಇವು ಕನ್ಸ್ಯೂಮರ್ಸ್ಗೆ ಉಳಿತಾಯ ಮತ್ತು ಹೂಡಿಕೆ ಮಾಡಲಿಕ್ಕೆ ಅನುಕೂಲ ಹಚ್ತವೆ. ಇವೇಷನ್ ಅಂದರೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯೇನೋ ಇದನ್ನು ತುಂಬಲಾರ್ದೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ವಿದ್ಯಾರ್ಥಿಗಳೇ ಟು ಇವೇಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಬಿಕಾಸ್ ದೇ ಆರ್ ನಾವ್ ಇಂಪ್ಲಿಮೆಂಟೆಡ್ ಡೈರೆಕ್ಟ್ಲಿ ಥ್ರೂ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್. ಯಾಕಂದರೆ ಅವು ಸರಕು ಮತ್ತು ಸೇವೆಗಳಲ್ಲಿ ಅಡಕವಾಗಿರೋದ್ರಿಂದ ಅವುಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದು. ಆದರೂ ಹಲವಾರು ಲೋಪದೋಷಗಳನ್ನು ನಾವು ಕಾಣ್ತೀವಿ. ಇವು ಕೆಲವೊಂದು ಲಕ್ಷಣಗಳು. ಈಗ ಬರೋಣ ಮುಖ್ಯವಾಗಿ ಮೆರಿಟ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ನ ಮುಖ್ಯ ಗುಣಗಳು ಯಾವ್ಯಾವು ಅಥವಾ ಪ್ರಯೋಜನಗಳು ಯಾವ್ಯಾವು, ಮೆರಿಟ್ಸ್ ಯಾವುವು ಅಥವಾ ಅಡ್ವಾಂಟೇಜಸ್ ಯಾವುವು ಅನ್ನೋಂಥದ್ದು ನೋಡೋಣ. ಒಂದನೇದು ಅನುಕೂಲಕರ. ಅಂದರೆ ತೆರಿಗೆಯು ಬೆಲೆಯಲ್ಲಿ ಸೇರಿಕೊಂಡಿರುವುದರಿಂದ ತೆರಿಗೆದಾರನಿಗೆ ತೆರಿಗೆ ಕಟ್ಟುತ್ತೇನೆಂಬ ಅರಿವು ಕೂಡ ಇರುವುದಿಲ್ಲ. ಆದ್ದರಿಂದ ಅವನಿಗೆ ಇದು ಹೊರೆ ಅನಿಸುವುದಿಲ್ಲ. ಅದಕ್ಕಾಗಿ ಇದಕ್ಕೆ ಕನ್ವಿನಿಯೆಂಟ್ ಅಂತ ನಾವು ಹೇಳ್ಬೋದು, ಅನುಕೂಲಕರ ಅಂತ ಹೇಳ್ಬೋದು. ಹೇಗೆಂದರೆ ಇಲ್ಲಿ ಆ ವಸ್ತುವಿನ ಬೆಲೆಯಲ್ಲಿ ತೆರಿಗೆ ಅಡಗಿಕೊಂಡಿರುವುದರಿಂದ ಅವನಿಗೆ ನಾನು ತೆರಿಗೆ ತುಂಬಾಗ್ತೀನಿ ಅನ್ನುವಂತಹ ಏನಿರ್ತದೆ ಅರಿವು ಕೂಡ ಇರುವುದಿಲ್ಲ. ಅದಕ್ಕಾಗಿ ಅವನು ಯಾವುದೇ ಹೊರೆ ಅನಿಸ್ಕೊಳ್ಳಾರ್ದೆ ಅದನ್ನು ಕಟ್ತಾನೆ. ಎರಡನೇದು ಸ್ಥಿತಿಸ್ಥಾಪಕತೆ. ಈ ತೆರಿಗೆಯ ದರಗಳನ್ನು ಬದಲಿಸುವುದು, ಹೊಸ ಸರಕುಗಳ ಮೇಲೆ ತೆರಿಗೆ ವಿಧಿಸಿ ವ್ಯಾಪ್ತಿ ವಿಸ್ತರಿಸುವುದು ಸಾಧ್ಯವಿರುತ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ ಸ್ಥಿತಿಸ್ಥಾಪಕತ್ವ ಅಂದರೆ ನಾವು ಹೊಸ ಬಗೆಯ ತೆರಿಗೆಗಳನ್ನು ಹಾಕ್ಬೋದು. ಹೊಸ ದರದಲ್ಲಿ, ಹೆಚ್ಚಿನ ದರದಲ್ಲಿ ನಾವು ತೆರಿಗೆಯನ್ನು ಹಾಕ್ಬೋದು. ಕೆಲವು ಹೊಸ ವಸ್ತುಗಳನ್ನು ನಾವು ಸೇರ್ಪಡೆಗೊಳಿಸಬಹುದು. ಕೆಲವೊಂದು ವಸ್ತುವಿಗೆ ಹೆಚ್ಚಿಗೆ, ಈಗ ಫಾರ್ ಎಕ್ಸಾಂಪಲ್ ಲಕ್ಸುರಿ ಗುಡ್ಸ್ ಮೇಲೆ ಹೆಚ್ಚು ತೆರಿಗೆ ದರ, ಭೋಗವಿಲಾಸಿ ವಸ್ತುಗಳ ಮೇಲೆ ಹೆಚ್ಚು ತೆರಿಗೆ ದರ ಮತ್ತು ಹಲವಾರು ಭೋಗವಿಲಾಸಿಗಳನ್ನು ಆ ಒಂದು ತೆರಿಗೆ ವ್ಯಾಪ್ತಿಗೆ ತರುವುದು. ಹೀಗೆ ಆ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ಗಳನ್ನು ಅದರ ವ್ಯಾಪ್ತಿಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಇರ್ತದೆ. ಮೂರನೇದು ವಿದ್ಯಾರ್ಥಿಗಳೇ ವಂಚನೆ ಇಲ್ಲ ಅಂತ ಹೇಳಿದ್ವಿ. ಹೌದು, ಪರೋಕ್ಷ ತೆರಿಗೆಗಳು ಬೆಲೆಯಲ್ಲಿ ಸೇರಿಕೊಂಡಿರುವುದರಿಂದ ಅವುಗಳನ್ನು ವಂಚಿಸುವುದು ಕಷ್ಟ. ನಾಲ್ಕನೇದು ಸೋಷಿಯಲಿ ಡಿಸೈರೇಬಲ್ ಅಂದರೆ ಸಾಮಾಜಿಕವಾಗಿ ಅಪೇಕ್ಷಣೀಯ. ಅಂದರೆ ಈ ತೆರಿಗೆಗಳು ಕೆಲವು ಹಾನಿಕಾರಕ ಸರಕುಗಳ
ಅನುಭೋಗವನ್ನು ನಿಯಂತ್ರಿಸಲು ತುಂಬ ಸಹಾಯಕಾರಿಯಾಗಿದೆ ಅಂತ ನಾವು ಹೇಳ್ಬೋದು. ಉದಾಹರಣೆಗೆ ತಂಬಾಕು, ಬೀಡಿ, ಸಿಗರೇಟು, ಆಲ್ಕೋಹಾಲು, ಗಾಂಜಾ ಈ ಥರ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವ ಸರಕುಗಳನ್ನು ನಾವೇನು ಮಾಡ್ಬೋದು, ಸರಕುಗಳ ಮೇಲೆ ಹೆಚ್ಚು ತೆರಿಗೆಯನ್ನು ವಿಧಿಸುವುದರಿಂದ ಅವುಗಳ ಅನುಭೋಗ ಸಮಾಜದಲ್ಲಿ ಕಡಿಮೆ ಆಗಿ ಸಮಾಜಕ್ಕೆ ಏನಾಗ್ತದೆ, ಅದು ಒಳ್ಳೆಯ ಪರಿಣಾಮ ಬೀಳ್ತದೆ, ಸಮಾಜದ ಮೇಲೆ ಒಳ್ಳೆಯ ಪರಿಣಾಮ ಬೀಳ್ತದೆ. ಅದಕ್ಕಾಗಿ ಸಾಮಾಜಿಕವಾಗಿ ಇದು ಅಪೇಕ್ಷಣೀಯ, ಇದನ್ನು ಬಯಸ್ತಾರೆ. 5ನೇದು ವಿದ್ಯಾರ್ಥಿಗಳೇ ಪ್ರೋಗ್ರೆಸಿವ್ ಅಂತ ಹೇಳಿದ್ವಿ. ಅಂದರೆ ಐಷಾರಾಮಿ ಸರಕುಗಳ ಮೇಲೆ ಅಧಿಕ ಹಾಗೂ ಅತ್ಯವಶ್ಯಕ ಸಾಮಗ್ರಿಗಳ ಮೇಲೆ ಕಡಿಮೆ ತೆರಿಗೆ ವಿಧಿಸಿ ಶ್ರೀಮಂತರು ಅಧಿಕ ತೆರಿಗೆಯನ್ನು ಕಟ್ಟುವ ಹಾಗೆ ಮಾಡಿ ಮತ್ತು ಬಡವರು ಕಡಿಮೆ ತೆರಿಗೆಯನ್ನು ಪಾವತಿಸುವಂತೆ ಮಾಡುವುದು ಏನ್ರಿ ಪ್ರಗತಿಪರ ತೆರಿಗೆಯ ಒಂದು ಉದ್ದೇಶ. ಅದನ್ನು ನಾವಿಲ್ಲಿ ನೋಡ್ತೀವಿ. ಅದೇ ಥರ ವಿದ್ಯಾರ್ಥಿಗಳೇ ವ್ಯಾಪಕತೆ, ವೈಡ್ ಕವರೇಜ್, ಅಂದರೆ ಸಮಾಜದ ಎಲ್ಲ ವರ್ಗದ ಜನರು ಸರ್ಕಾರಕ್ಕೆ ತೆರಿಗೆ ಪಾವತಿಸುವಂತೆ ಮಾಡಿ ಅವರು ಸರ್ಕಾರದ ಹಣಕಾಸು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದಾಗಿದೆ. ಅಂದರೆ ಇಲ್ಲಿ ನಾವು ಸರಕುಗಳ ಮೇಲೆ ವಿಧಿಸಿರುವುದರಿಂದ ಈ ತೆರಿಗೆಗಳನ್ನು ಎಲ್ಲ ವರ್ಗದ ಜನರು ಇದನ್ನು ಅನುಭವಿಸ್ತಿರುವುದರಿಂದ ಅಲ್ಲಿ ಎಲ್ಲರೂ ತೆರಿಗೆಯನ್ನು ಪಾವತಿಸುವಂತೆ ಸರ್ಕಾರ ಮಾಡ್ತದೆ. ಅದಕ್ಕೇನಂತೀವಿ ವ್ಯಾಪಕತೆ ಅಂತ ಹೇಳ್ತೇವೆ. ಉತ್ಪಾದಕತೆ ನೋಡ್ರಿ, ಉತ್ಪಾದಕತೆ ಅಂದರೆ ಕೆಲವೇ ಸರಕುಗಳ ಮೇಲೆ ತೆರಿಗೆ ವಿಧಿಸಿದಾಗ ಅವುಗಳ ಸಂಗ್ರಹಣೆ ಏನಾಗ್ತದೆ, ಸುಲಭವಾಗುತ್ತದೆ. ಸಂಗ್ರಹಣೆಗೆ ತಗುಲುವ ವೆಚ್ಚ ಕೂಡ ಕಡಿಮೆ ಇರುತ್ತದೆ. ಇದನ್ನು ನಾವು ಡಿಮೆರಿಟ್ಸಲ್ಲಿ ಹೇಳ್ಬೋದು. ಇಲ್ಲಿ ಕೆಲವೇ ಸರಕುಗಳ ಮೇಲೆ ತೆರಿಗೆಯನ್ನು ವಿಧಿಸುವುದರಿಂದ ಹಲವಾರು ಪ್ರಾಡಕ್ಟ್ ಇರ್ತವೆ, ಅದರೆಲ್ಲ ಪ್ರಾಡಕ್ಟ್ಗಳ ಮೇಲೆ ತೆರಿಗೆಗಳು ಇರುವುದಿಲ್ಲ, 0% ಟ್ಯಾಕ್ಸ್ ಇರ್ತದೆ. ಸೊ ಕೆಲವೊಂದೇ ಸರಕುಗಳ ಮೇಲೆ ತೆರಿಗೆ ವಿಧಿಸುವುದರಿಂದ ಅವುಗಳನ್ನು ಮಾನಿಟರ್ ಮಾಡೋದು, ಅವುಗಳಿಂದ ಆ ತೆರಿಗೆ ವಸ್ತುಗಳಿಂದ ತೆರಿಗೆಯನ್ನು ಸಂಗ್ರಹ ಮಾಡೋದು ಈಸಿ ಆಗುತ್ತೆ. ಅದಕ್ಕಾಗಿ ಅಲ್ಲಿ ಆ ತೆರಿಗೆಯನ್ನು ಸಂಗ್ರಹ ಮಾಡಲಿಕ್ಕೆ ತಗುಲುವ ವೆಚ್ಚ ಕಡಿಮೆ ಇರ್ತದೆ. ಅದಕ್ಕಾಗಿ ಉತ್ಪಾದಕತೆ ಅಂತ ನಾವು ಹೇಳ್ಬೋದು. 8ನೇದು ಪಾಯಿಂಟ್ ವಿದ್ಯಾರ್ಥಿಗಳೇ, ಲಾಸ್ಟ್ ಪಾಯಿಂಟು ಸಂಪನ್ಮೂಲಗಳ ಆದರ್ಶ ಹಂಚಿಕೆ. ಲಾಸ್ಟ್ ಪಾಯಿಂಟು ಸಂಪನ್ಮೂಲಗಳ ಆದರ್ಶ ಹಂಚಿಕೆ. ಸಂಪನ್ಮೂಲಗಳನ್ನು ಅಲ್ಪ ಉಪಯೋಗಿ ಕ್ಷೇತ್ರದಿಂದ ಬಹು ಉಪಯೋಗಿ ಕ್ಷೇತ್ರಗಳಿಗೆ ವರ್ಗಾಯಿಸಲು ಈ ತೆರಿಗೆಗಳು ಸಹಾಯಕಾರಿಯಾಗಿದೆ. ವಿದ್ಯಾರ್ಥಿಗಳೇ. ಇವು ಕೆಲವೊಂದು ಮೆರಿಟ್ಸ್ಗಳು. ಈಗ ಕೆಲವೊಂದು ಡಿಮೆರಿಟ್ಸ್ಗಳನ್ನು ಕೂಡ ಇಲ್ಲಿ ಚರ್ಚೆ ಮಾಡೋಣ. 1ನೇದು ವಿದ್ಯಾರ್ಥಿಗಳೇ ರಿಗ್ರೆಸಿವ್ ಅಂತ ಹೇಳಿದ್ವಿ, ಪ್ರತಿಗಾಮಿ ತೆರಿಗೆಯಲ್ಲಿ ಒಂದು ನಿರ್ದಿಷ್ಟ ಸರಕಿನ ಮೇಲೆ ಒಂದೇ ದರದ ತೆರಿಗೆಯನ್ನು ವಿಧಿಸಲಾಗುತ್ತದೆ. ಆ ಸರಕನ್ನು ಕೊಳ್ಳುವಾಗ ಬಡವರು ಮತ್ತು ಶ್ರೀಮಂತರು ಒಂದೇ ಪ್ರಮಾಣದ ತೆರಿಗೆಯನ್ನು ಕಟ್ಟಬೇಕಾಗುತ್ತದೆ. ಆದ್ದರಿಂದ ಅಪ್ರತ್ಯಕ್ಷ ತೆರಿಗೆ ಬಡವರಿಗೆ ಹೊರೆಯಾಗಿ ಪರಿಣಮಿಸುತ್ತದೆ. ವಿದ್ಯಾರ್ಥಿಗಳು, 2ನೇದು ಅನಿಶ್ಚಿತತೆ. ಇಲ್ಲಿ ತೆರಿಗೆ ವಿಧಿಸಿದಾಗ ಸರಕುಗಳ ಬೆಲೆ ಹೆಚ್ಚಿ ಅವುಗಳ ಬೇಡಿಕೆ ಕಡಿಮೆಯಾಗುವ ಸಂಭವವೂ ಇರುತ್ತದೆ. ಇದರಿಂದಾಗಿ ತೆರಿಗೆ ಸಂಗ್ರಹಣೆ ಕಡಿಮೆಯಾಗುತ್ತದೆ. ವಿದ್ಯಾರ್ಥಿಗಳು, ಇಲ್ಲಿ ನಾವು ತೆರಿಗೆ ಹಾಕ್ತೀವಿ, ತೆರಿಗೆ ಸರಕುಗಳ ಮೇಲೆ GST ವಿಧಿಸ್ತೀವಿ, ಆದರೆ GST ಎಷ್ಟು ಕಲೆಕ್ಟ್ ಆಗ್ತದೆ ಈ ತಿಂಗಳ ಅನ್ನೋಂಥದ್ದು ಡೆಫಿನೆಟ್ ಆಗಿ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಆ ಸರಕುಗಳ ಮಾರುಕಟ್ಟೆ, ಆ ಸರಕುಗಳ ಬೇಡಿಕೆ ಕಡಿಮೆ ಆಗ್ತಂದರೆ ಬೇಡಿಕೆ ಕಡಿಮೆ ಆಗತ್ತಲೇ ಮಾರಾಟ ಕಡಿಮೆ ಆಗ್ತದೆ. ಮಾರಾಟ ಕಡಿಮೆ ಆಗೋದ್ರಿಂದ GST ಕಲೆಕ್ಷನ್ ಕಡಿಮೆ ಆಗ್ತದೆ. ಎಷ್ಟು ಕಡಿಮೆ ಆಗ್ತದೆ ಅನ್ನೋಂಥ ಹೇಳಕ್ಕೆ ಬರೋಲ್ಲ, ಅದು ಎದ್ರ ಮೇಲೆ ಡಿಪೆಂಡ್ ಇರ್ತದೆ, ಡಿಮಾಂಡ್ ಮೇಲೆ ಡಿಪೆಂಡ್ ಇರ್ತದೆ. ಅದೇ ಥರ ನಾಗರಿಕ ಪ್ರಜ್ಞೆ ಇಲ್ಲ. ಅಂದರೆ ಈ ತೆರಿಗೆಗಳು ಸರಕಿನ ಬೆಲೆಯಲ್ಲಿ ಅಡಕಗೊಂಡಿರುವುದರಿಂದ ಜನರು ನೇರವಾಗಿ ಪಾವತಿಸದೇ ಇರುವುದರಿಂದ, ಅಲ್ಲದೆ ಇಲ್ಲಿ ಅಂತಿಮ ತೆರಿಗೆ ಪಾವತಿದಾರ ಮತ್ತು ಸರ್ಕಾರದ ನಡುವೆ ನೇರ ಸಂಪರ್ಕ ಇರದೇ ಇರುವುದರಿಂದ ಏನಾಗ್ತದೆ, ಅವರಲ್ಲಿ ನಾಗರಿಕ ಪ್ರಜ್ಞೆ ಬೆಳೆಯುವುದಿಲ್ಲ. 4 ನ್ಯಾಯಸಮ್ಮತವಲ್ಲ. ಈ ತೆರಿಗೆಗಳು ಶ್ರೀಮಂತರ ಮೇಲೆ ಮತ್ತು ಬಡವರ ಮೇಲೆ ಒಂದೇ ಪ್ರಮಾಣದ ಹೊರೆ ಹೇರುತ್ತವೆ. ವಿದ್ಯಾರ್ಥಿಗಳು, ಕೆಲವೊಂದು ಜೀವನಾವಶ್ಯಕ ವಸ್ತು ಇರ್ತವೆ, ಅವು ಬಡವರು ಉಪಯೋಗಿಸ್ತಾರೆ, ಶ್ರೀಮಂತರು ಉಪಯೋಗಿಸ್ತಾರೆ. ಆದರೆ ಶ್ರೀಮಂತರ ಆದಾಯ ಹೆಚ್ಚಿರುವುದರಿಂದ ಅವರಿಗೆ ಅದರ ಮೇಲೆ ವಿಧಿಸಿರುವಂಥ ತೆರಿಗೆ ಯಾವುದೇ ಹೊರೆ ಅನಿಸೋದಿಲ್ಲ. ಅದಕ್ಕಾಗಿ ಇವು ಅನ್ಇಕ್ವಿಟೇಬಲ್ ಆರ್ ಅನ್ಜಸ್ಟ್ ಅಂತ ಹೇಳ್ಬೋದು. ಶ್ರೀಮಂತರು ಹಾಲಿಗೆ 50 ರೂಪಾಯಿ ಕೊಡ್ತಾರೆ, ಬಡವರು ಕೂಡ 50 ರೂಪಾಯಿ ಕೊಡ್ತಾರೆ ಅಂದಾಗ ಬಡವರಿಗೆ ಅದರ ಮೇಲೆ ಹಾಲಿನ ಮೇಲೆ ವಿಧಿಸಿದ ತೆರಿಗೆ ಹೊರೆ ಅನ್ನಿಸ್ತದೆ, ಶ್ರೀಮಂತರಿಗೆ ಯಾವುದೇ ಹೊರೆ ಅನಿಸೋದಿಲ್ಲ. ಅವರಿಗೆ 100 ರೂಪಾಯಿ ಆದರೂ ಕೂಡ ಅವರು ಕೊಂಡುಕೊಳ್ಳುವಂತಹ ಶಕ್ತಿ ಅವರಲ್ಲಿ ಇರ್ತದೆ. ಅದೇ ಥರ ಮೋರ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಂದರೆ ಅಧಿಕ ಆಡಳಿತಾತ್ಮಕ ವೆಚ್ಚ. ನಾವು ಆಗ ಹೇಳಿದ್ವಿ ಏನಂತ, ಇಲ್ಲಿ ಮೆರಿಟ್ನಲ್ಲಿ ಹೇಳಿದ್ವಿ, ಇಲ್ಲಿ ಆಡಳಿತಾತ್ಮಕ ವೆಚ್ಚ ಕಡಿಮೆ ಇರ್ತದೆ ಅಂತ ಹೇಳಿದ್ವಿ. ಆದರೆ ನೈಜವಾಗಿ ಪರೋಕ್ಷ ತೆರಿಗೆಗಳು
ಹಲವಾರು ಲಕ್ಷಾಂತರ ಜನರ ಮೇಲೆ ಲಕ್ಷಾಂತರ ಸರಕುಗಳ ಮೇಲೆ ವಿಧಿಸಿರುವುದರಿಂದ ಲಕ್ಷಾಂತರ ಜನರು ಇದನ್ನು ಪಾವತಿಸುವುದರಿಂದ ಆ ಜನರಿಂದ ತೆರಿಗೆಯನ್ನು ಸಂಗ್ರಹ ಮಾಡಬೇಕಾಗಿರುವುದರಿಂದ ಅಲ್ಲಿ ಹೆಚ್ಚು ವೆಚ್ಚ ಆಗ್ತದೆ. ಅದಕ್ಕಾಗಿ ಈ ತೆರಿಗೆಗಳನ್ನು ಮಿತವ್ಯಯಕಾರಿ ಅಲ್ಲ ಅಂತ ಕರಿತೀವಿ. ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಅಧಿಕ ಹೊರೆ, ಬರ್ಡನ್ಸಮ್. ಅಂದರೆ ಪರೋಕ್ಷ ತೆರಿಗೆಗಳು ಜನರ ಮೇಲೆ ಅಧಿಕ ಹೊರೆ ಹೊರಿಸುತ್ತವೆ. ತೆರಿಗೆಗಳನ್ನು ವಿಧಿಸಿದಾಗ ಸರಕುಗಳ ಬೆಲೆ ಏನಾಗ್ತವೆ? ಹೆಚ್ಚಾಗುವುದರಿಂದ ಅಲ್ಪಾದಾಯ ವರ್ಗದವರು, ಬಡ ವರ್ಗದವರು ಕಷ್ಟದಲ್ಲಿ ಸಿಲುಕಿಕೊಳ್ಳುವ ಸಂಭವ ಇರುತ್ತದೆ. ಶ್ರೀಮಂತರು ಅವರ ಆದಾಯ ಹೆಚ್ಚಿರೋದ್ರಿಂದ ಬೆಲೆಗಳು ಹೆಚ್ಚಾದರೂ ಕೂಡ ಅವರು ಅದನ್ನು ಕೊಟ್ಟು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಹೊಂದಿರ್ತಾರೆ. ಆದರೆ ಕಡು ಬಡವರು ಅವರ ಆದಾಯ ಅಲ್ಪ ಇದ್ದಾಗ ಆ ಅಲ್ಪ ಆದಾಯ ಇರುವಂಥ ಜನರು ಉಪಯೋಗಿಸುವ ಸರಕುಗಳ ಬೆಲೆ ಮಾರುಕಟ್ಟೆಯಲ್ಲಿ ಹೆಚ್ಚಾತಂದರೆ ಅವ್ರಿಗೆ ಆ ಸರಕುಗಳ ಉಪಯೋಗ ಏನಾಗ್ತದೆ, ಉಪಯೋಗ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗುವುದಿಲ್ಲ. ಆ ವಸ್ತುಗಳನ್ನು ಅವರು ತೆಗೆದುಕೊಳ್ಳದೆ ಹಾಗೆ ಉಳಿಬೇಕಾಗ್ತದೆ. ಹೀಗೆ ಸಮಾಜದಲ್ಲಿ ಅನ್ಇಕ್ವಾಲಿಟಿ ಅಥವಾ ಇನ್ಇಕ್ವಿಟೇಬಲ್ ಅಥವಾ ಅನ್ಜಸ್ಟ್, ಅನ್ಯಾಯ ಆಗ್ತದೆ ಅನ್ನೋಂಥ ನಾವು ನೋಡ್ಬೋದು. ಅಥವಾ ಹೆಚ್ಚಿನ ಹೊರೆ ಬಡವರ ಮೇಲೆ ಬೀಳ್ತದೆ ಅಂತ ನಾವು ಇಲ್ಲಿ ತಿಳ್ಕೊಬೋದು. ಇವು ಕೆಲವೊಂದು ಡಿಮೆರಿಟ್ಸ್ಗಳು ಆಗಿದ್ದು ವಿದ್ಯಾರ್ಥಿಗಳು. ಸೊ ಐ ಹೋಪ್ ಈ ಒಂದು ಕ್ಲಾಸ್ ನಿಮಗೆ ಅನುಕೂಲಕರವಾಗಿದೆ. ಥ್ಯಾಂಕ್ ಯು.